ಆಂತರಿಕ ಕಚ್ಚಾಟ ಬಣ ಬಡಿದಾಟದಲ್ಲಿಯೇ ಕೈ ಮುಳುಗಿ ಹೋಗಿದೆ. ಜನರ ಸಮಸ್ಯೆಗಳನ್ನ ಕೇಳಲು ಕಾಂಗ್ರೆಸ್ಗೆ ಟೈಮ್ ಎಲ್ಲಿದೆ? ಬಣ ಬಡಿದಾಟದಲ್ಲಿಯೇ ಕೈ ಮುಳುಗಿ ಹೋಗಿದೆ. ಜನರ ಸಮಸ್ಯೆಗಳನ್ನ ಕೇಳಲು ಕಾಂಗ್ರೆಸ್ಗೆ ಟೈಮ್ ಎಲ್ಲಿದೆ? ಎಕ್ಸ್ನಲ್ಲಿ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಕಿಡಿಕಾರಿದ್ದಾರೆ. ರಾಜ್ಯದ ಆರೋಗ್ಯ ಇಲಾಖೆ ಅನಾರೋಗ್ಯ ಪೀಡಿತವಾಗಿದೆ. ಸರ್ಕಾರಿ ಆಸ್ಪತ್ರೆಗಳು ಸಂಪೂರ್ಣ ಕೋಮಾ ಸ್ಥಿತಿಯಲ್ಲಿವೆ. ತೇಪೆ ಸಾರಿ ಮಾತನಾಡುವ ದಿನೇಶ್ ಅವರ ಆಡಳಿತವಿದು ಅಂತ ಪ್ರಶ್ನೆ ಮಾಡಿದ್ದಾರೆ. ಆಸ್ಪತ್ರೆಗಳಲ್ಲಿ ಔಷಧ ದಾಸ್ತಾನಿಲ್ಲ, ಜನರ ಪರದಾಟ ತಪ್ತಾ ಇಲ್ಲ, ಖಾಲಿ ಇರೋ ವೈದ್ಯರು ಹುದ್ದೆ ಭರ್ತಿ ಆಗ್ತಾ ಇಲ್ಲ, ಸಾಲು ಸಾಲು ಸಮಸ್ಯೆಯಿಂದ ಆಸ್ಪತ್ರೆ ಅಸ್ತವ್ಯಸ್ತವಾಗಿದೆ. ಸರ್ಕಾರಿ ಆಸ್ಪತ್ರೆಗಳನ್ನ ಕಾಂಗ್ರೆಸ್ ಅಧೋಗತಿಗೆ ತಂದು ನಿಲ್ಲಿಸಿದೆ. ಜನ ಸರ್ಕಾರದ ವಿರುದ್ಧ ದಂಗೆಗೇಳಲು ಸಜ್ಜಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕು ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಆಂತರಿಕ ಕಚ್ಚಾಟ ಬಣ ಬಡಿದಾಟದಲ್ಲೇ ಕೈ ಮುಳುಗಿ ಹೋಗಿದೆ. ಜನರ ಸಮಸ್ಯೆಗಳನ್ನ ಕೇಳಲು ಕಾಂಗ್ರೆಸ್ಗೆ ಟೈಮ್ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿರುವಂತದ್ದು. ರಾಜ್ಯದ ಆರೋಗ್ಯ ಇಲಾಖೆ ಅನಾರೋಗ್ಯ ಪೀಡಿತವಾಗಿದೆ. ಸರ್ಕಾರಿ ಆಸ್ಪತ್ರೆಗಳು ಸಂಪೂರ್ಣ ಕೋಮಾ ಸ್ಥಿತಿಯಲ್ಲಿವೆ. ತಿಪ್ಪೆ ಸಾರಿ ಮಾತನಾಡುವ ದಿನೇಶ್ ಗುಂಡೂರಾವ್ ಅವರ ಆಡಳಿತ ಇದು. ಆಸ್ಪತ್ರೆಯಲ್ಲಿ ಔಷಧ ದಾಸ್ತಾನಿಲ್ಲ, ಜನರ ಪರದಾಟ ತಲುಪ್ತಾ ಇಲ್ಲ, ಖಾಲಿ ಇರುವಂತಹ ವೈದ್ಯರು ಶೂರ್ಷಕರ ಹುದ್ದೆ ಭರ್ತಿ ಆಗ್ತಾ ಇಲ್ಲ, ಸಾಲು ಸಾಲು ಸಮಸ್ಯೆಯಿಂದ ಆರೋಗ್ಯ ವ್ಯವಸ್ಥೆಯನ್ನ ಹದಗೆಟ್ಟು ಹೋಗಿದೆ. ಸರ್ಕಾರಿ ಆಸ್ಪತ್ರೆಗಳನ್ನ ಜನ ಸರ್ಕಾರದ ವಿರುದ್ಧ ದಂಗೆ ಏಳುವ ದಿನ ದೂರ ಇಲ್ಲ. ಕಾಂಗ್ರೆಸ್ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಬೇಕು ಹೀಗಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಜನರ ಸಮಸ್ಯೆಗಳನ್ನ ಕೇಳಲು ಕಾಂಗ್ರೆಸ್ಗೆ ಟೈಮ್ ಎಲ್ಲಿದೆ ಅಂತ ಎಕ್ಸ್ ಖಾತೆಯಲ್ಲಿ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ರಾಜ್ಯ ಆರೋಗ್ಯ ಇಲಾಖೆ ಅನಾರೋಗ್ಯ ಪೀಡಿತ ಆಗಿದೆ. ಸರ್ಕಾರಿ ಆಸ್ಪತ್ರೆಗಳು ಸಂಪೂರ್ಣ ಕೋಮಾ ಸ್ಥಿತಿಯಲ್ಲಿವೆ. ತಿಪ್ಪೆ ಸಾರಿ ಮಾತನಾಡುವ ದಿನೇಶ್ ಅವರ ಆಡಳಿತ ಇದು ಅಂತ ಹೇಳಿದ್ದಾರೆ. ಜೊತೆಗೆ ಆಸ್ಪತ್ರೆಗಳಲ್ಲಿ ಔಷಧ ದಾಸ್ತಾನಿಲ್ಲ, ಜನರ ಪರದಾಟ ತಪ್ತಾ ಇಲ್ಲ, ಖಾಲಿ ಇರುವಂತಹ ಹುದ್ದೆಗಳಿಗೆ ಭರ್ತಿ ಆಗ್ತಾ ಇಲ್ಲ, ಸಾಲು ಸಾಲು ಸಮಸ್ಯೆಯಿಂದ ಆರೋಗ್ಯ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ. ಸರ್ಕಾರಿ ಆಸ್ಪತ್ರೆಗಳನ್ನು ಕಾಂಗ್ರೆಸ್ ಅವರು ಅಧೋಗತಿಗೆ ತಳ್ಳಿದ್ದಾರೆ. ಜನ ಸರ್ಕಾರದ ವಿರುದ್ಧ ದಂಗೆಗೇಳುವ ದಿನ ದೂರ ಇಲ್ಲ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡು ಕಿಡಿಕಾರಿದ್ದಾರೆ.